ಕವಿ ಗಂಗಾಧರೇಶ್ವರನಿಗೆ ಭಾಸ್ಕರನ ನಮಸ್ಕಾರಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕವಿ ಗಂಗಾಧರೇಶ್ವರ ದೇವಸ್ಥಾನ ಓಪನ್ ಆಗುತ್ತೆ. ಗಂಗಾಧರನ ಸನ್ನಿಧಿಯಲ್ಲಿ ಕೌತುಕದ ಕ್ಷಣಕ್ಕೆ ಸಾವಿರಾರು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಉತ್ತರದಿಂದ ದಕ್ಷಿಣ ಪಥಕ್ಕೆ ಸೂರ್ಯ ಪಯಣ ಮಾಡ್ತಾ ಇರುವಂತಹ ಈ ಸನ್ನಿವೇಶದಲ್ಲಿ ಗಂಗಾಧರೇಶ್ವರನಿಗೆ ನಮನ ಸಲ್ಲಿಸುವ ಈ ಸುಸಂದರ್ಭವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳು ರಾಜ್ಯಾದ್ಯಂತ ಕಾಯ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ನಿಮ್ಮ ಮನೆ ಮನೆಗೆ ತಲುಪಿಸ್ತಾ ಇದೆ. ಇವತ್ತು ಮಕರ ಸಂಕ್ರಾಂತಿಯ ದಿನ ಭಾಸ್ಕರ ತನ್ನ ನಮನಗಳನ್ನು ಗವಿ ಗಂಗಾಧರೇಶ್ವರನಿಗೆ ಸಲ್ಲಿಸುವ ಸಮಯ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಈಶ್ವರ ಲಿಂಗವನ್ನು ನಮಿಸುವ ಸ್ಪರ್ಶಿಸುವ ಆ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಇವತ್ತು ಬೆಳಗಿಂದನೂ ಕೂಡ ಅಲ್ಲಿ ವಿಶೇಷ ಪೂಜೆಗಳು ನಡೆದಿದ್ದಾವೆ. ನೀವೀಗ ನೋಡ್ತಾ ಇರುವಂಥದ್ದು ಹಿಂದಿನ ದೃಶ್ಯಗಳು, ಕಳೆದ ವರ್ಷದ ದೃಶ್ಯಗಳು. ಇದೇ ರೀತಿಯಾಗಿ ಸೂರ್ಯ ರಶ್ಮಿ ಅಭಿಷೇಕವನ್ನು ಉಂಟು ಮಾಡುತ್ತೆ ಲಿಂಗದ ಮೇಲೆ. ಗವಿ ಗಂಗಾಧರೇಶ್ವರನಿಗೆ ಯಾವ ರೀತಿಯಾಗಿ ಸೂರ್ಯ ರಶ್ಮಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನ್ನ ನಮನಗಳನ್ನು ಸಲ್ಲಿಸುತ್ತೆ, ಅದಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇದು ಈ ಬೆಳಗ್ಗೆ ಎಲ್ಲ ಸಾಕಷ್ಟು ಪೂಜೆಗಳು ನಡೆದಿದ್ದಾವೆ ಅಲ್ಲಿ. ಹಾಗೆಯೇ ಕಳೆದ ವರ್ಷ ಕೂಡ ಯಾವ ರೀತಿಯಲ್ಲಿ ಸೂರ್ಯ ರಶ್ಮಿ ಅಲ್ಲಿನ ಈಶ್ವರ ಲಿಂಗವನ್ನು ಸ್ಪರ್ಶಿಸಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಬಹಳ ಸುಂದರವಾದಂಥ ಕ್ಷಣ. ಗಂಗಾಧರನಿಗೆ ಭಾಸ್ಕರನ ನಮನ ಅಂತ ಇದನ್ನು ಕರಿಬಹುದು. ಇದೊಂದು ಶಿಲ್ಪಶಾಸ್ತ್ರೀಯ ಕೌತುಕ ಕೂಡ ಹೌದು. ಅಷ್ಟು ಸುಂದರವಾದ ಶಿಲ್ಪಶಾಸ್ತ್ರದ ಲೆಕ್ಕಾಚಾರದ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಹೊರಾಂಗಣ. ಅದು ಗವಿ, ಮೂಲತಃ ಗವಿಯ ಹೊರಗಡೆಯ ಹೊರಾಂಗಣ ಏನಿದೆಯಲ್ಲ ಅಲ್ಲಿನ ನಿರ್ಮಾಣ ಆ ರೀತಿ ಅನುವು ಮಾಡಿಕೊಡುತ್ತೆ. ಆ ರೀತಿ ಸೂರ್ಯರಶ್ಮಿ ನೇರವಾಗಿ ಈಶ್ವರಲಿಂಗದ ಮೇಲೆ ಬೀಳೋದಕ್ಕೆ ಅನುವು ಮಾಡಿಕೊಡುತ್ತೆ. ಅಲ್ಲಿ ಹೊರಗಡೆಯಿಂದ ನೀವು ನಿಂತು ನೋಡಿದ್ರೆ ಆ ಥರ ಯಾವುದೇ ಸಾಧ್ಯತೆಗಳೇ ಇಲ್ಲ. ಸೂರ್ಯರಶ್ಮಿ ನೇರವಾಗಿ ಶಿವಲಿಂಗದ ಮೇಲೆ ಬೀಳೋದಕ್ಕೆ ಸಾಧ್ಯತೆಯೇ ಇಲ್ಲ. ಆ ಥರದ ಒಂದು ಗವಿಯ ಒಳಗಡೆ ಇರ್ತಕ್ಕಂಥ ಶಿವಲಿಂಗ ಅದು. ಬಹಳ ಬೃಹತ್ತಾದಂಥ ಒಂದು ಈಶ್ವರಲಿಂಗ ಅದು. ಸಾವಿರಾರು ವರ್ಷ ಹಳೆಯ ಶಿವಲಿಂಗ ಅಂತ ಹೇಳಲಾಗತ್ತೆ. ಇಲ್ಲಿಂದ ಕಾಶಿಗೆ ಹೋಗೋದಕ್ಕೆ ಮಾರ್ಗ ಇದೆ ಅಂತ ಹೇಳ್ತಾರೆ. ಸಾಕಷ್ಟು ಪುರಾಣ ಐತಿಹ್ಯಗಳು ಗವಿ ಗಂಗಾಧರೇಶ್ವರನ ಕುರಿತಾಗಿ ಇದೆ. ಬೆಂಗಳೂರಿನ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದು ಗವಿ ಗಂಗಾಧರೇಶ್ವರ ದೇವಸ್ಥಾನ. ಸೂರ್ಯ ರಶ್ಮಿ ಅಲ್ಲಿ ಸಾಧ್ಯತೆಗಳೇ, ಭೌತಿಕವಾಗಿ ನೇರವಾಗಿ ಸೂರ್ಯ ರಶ್ಮಿಗೆ ತೆರೆದುಕೊಳ್ಳುವ ಸಾಧ್ಯತೆಗಳೇ ಇಲ್ಲದ ಗವಿಯ ಒಳಗೆ ಸೂರ್ಯ ರಶ್ಮಿ ಬಿದ್ದು ಪ್ರಕಾಶಮಾನವಾಗಿ ಪ್ರಜ್ವಲಿಸೋದು ಮಕರ ಸಂಕ್ರಾಂತಿಯಂದು ಅಲ್ಲಿನ ವಿಶೇಷತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ಅಭಿಷೇಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯಾದ್ಯಂತ ಜನ ಕಾಯ್ತಾ ಇದ್ದಾರೆ. ಈ ಸಾರಿ ಕೂಡ ಅಷ್ಟೇ ಪ್ರಖರವಾಗಿ ಸೂರ್ಯಾಭಿಷೇಕ ಆಗತ್ತಾ ಅಥವಾ ಸ್ವಲ್ಪ ಡಲ್ ಇದೆಯಾ ವಾತಾವರಣ? ಹೇಗಿದೆ ಪರಿಸ್ಥಿತಿ? ಈ ಸಾರಿ ಬೆಳಗ್ಗೆ ಪೂಜೆಗಳು ಯಾವ ರೀತಿ ನಡೆದಿದ್ದಾವೆ ಅಲ್ಲಿ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ? ಈ ಸಾರಿ ಹಬ್ಬದ ಸಂಭ್ರಮ ಯಾವ ರೀತಿನಲ್ಲಿದೆ? ಶ್ರೀಲಕ್ಷ್ಮಿ, ನಾ ಪ್ರೆಸೆಂಟ್ ಈಗ ಗವಿ ಗಂಗಾಧರೇಶ್ವರ ದೇವಸ್ಥಾನ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ಆ ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ರೀತಿಯ ಸಿದ್ಧತೆ ಇದೆ. ಆ ವಿಶೇಷ ಯಾಕಂದ್ರೆ ನೋಡ್ತಿರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ. ಗೇಟ್ ಹೊರಗಡೆ ನಿಂತಿದ್ದಾರೆ, ವೇಟ್ ಮಾಡ್ತಿದ್ದಾರೆ ಸಾಕಷ್ಟು ಭಕ್ತಾದಿಗಳು. ಮತ್ತೊಂದ್ ಕಡೆ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಂತೆ ಸೂರ್ಯ ರಶ್ಮಿ ಕಣ್ತುಂಬಿಕೊಳ್ಳಲು ಒಂದ್ ಕಡೆ LED ಸ್ಕ್ರೀನ್ ಅಳವಡಿಕೆ ಮಾಡಿದ್ದಾರೆ. ಎಲ್ಲಾ ಪೂಜಾರಿಗಳು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಆರಂಭವಾಗುತ್ತೆ. ಯಾಕಂದ್ರೆ 5:17 ಸುಮಾರಿಗೆ ಆ ಸೂರ್ಯ ರಶ್ಮಿ ಏನೋ ಶಿವಲಿಂಗದ ಮೇಲೆ ಬೀಳುತ್ತೆ. ಜನ ಇದ್ದಾರೆ, ಭಕ್ತಾದಿಗಳಿದ್ದಾರೆ. ಮಾತಾಡ್ಸೋಣ, ಏನಂತ ಕೇಳೋಣ. ಯಾಕಂದ್ರೆ ನೋಡ್ತಿರ್ಬೋದು ಒಂದ್ ಕಡೆ ಭಜನೆ ಸಹ ಮಾಡ್ತಿದ್ರೆ ಓಂ ನಮಃ ಶಿವಾಯ ಅಂತ. ಈ ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ವೇಟ್ ಮಾಡ್ತಿದ್ದಾರೆ. ಇನ್ನು ದೇವಸ್ಥಾನ ಗೇಟ್ ಬಂದ್ ಆಗಿದೆ. ಇನ್ನು ಯಾಕಂದ್ರೆ 5:17 ಸುಮಾರಿಗೆ ಸೂರ್ಯ ರಶ್ಮಿ ಶಿವಲಿಂಗನ ಮೇಲೆ ಬೀಳುತ್ತೆ. ಅದಾದ ನಂತರ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ನಾನು ಮಾತಾಡೋ ಕೆಲಸ ಮಾಡ್ತೀನಿ. ಮೇಡಮ್,
ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೂ ಪೂಜೆ. ನೀವು ಬಂದು ವೇಟ್ ಮಾಡ್ತಿದ್ದೀರಾ? ಏನು ಹೇಳ್ತೀರಂತ? ಓಕೆ ಸರ್, ಇನ್ನು ಸೂರ್ಯರಶ್ಮಿನ 5:17ಕ್ಕೆ ಸೂರ್ಯನ ಅಭಿಷೇಕ ಆಗುತ್ತೆ. ನೀವು ಬಂದು ವೇಟ್ ಮಾಡ್ತಿದ್ದೀರಾ? ಸಾಕಷ್ಟು ಜನಜಂಗುಳಿ ಆಲ್ರೆಡಿ ಬಂದು ಕಾಯ್ತಾ ಇದೆ ಅಲ್ಲಿ ಈಶ್ವರನ ಸೂರ್ಯಾಭಿಷೇಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ. ವರ್ಷಕ್ಕೆ ಒಮ್ಮೆ ಸಂಭವಿಸುವಂತಹ ಒಂದು ಅದ್ಭುತ ಕ್ಷಣ ಇದು. ಸೊ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆಲ್ರೆಡಿ ಭಕ್ತಾದಿಗಳು ಬಂದು ಕಾಯ್ತಾ ಇದ್ದಾರೆ. ಯಾವಾಗಲೂ ಕೂಡ ಗವಿಗಂಗಾಧರೇಶ್ವರನ ಪೂಜೆ, ಅದರಲ್ಲೂ ಪ್ರದೋಷ ಕಾಲದ ಪೂಜೆ ಬಹಳ ವಿಶೇಷ. ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅದೇ ರೀತಿಯಲ್ಲಿ ಮಕರ ಸಂಕ್ರಾಂತಿಯಂದು ಕೂಡ ಗವಿಗಂಗಾಧರೇಶ್ವರನ ಮೇಲೆ ಯಾವ ರೀತಿಯಲ್ಲಿ ಸೂರ್ಯ ಕಿರಣ ಸ್ಪರ್ಶವಾಗಿ ಸಂಪೂರ್ಣ ಸೂರ್ಯಾಭಿಷೇಕ ಆಗುತ್ತಲ್ಲ, ಅದನ್ನು ನೋಡೋದು ಕೂಡ ಒಂದು ಬಹಳ ಕೌತುಕದ ಸಂಗತಿ. ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರ್ತಾರೆ ಅಲ್ಲಿಗೆ. ಬಹಳ ಪುಣ್ಯದ ಒಂದು ದೃಶ್ಯ ಅದು ಅಂತ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಈಶ್ವರನಿಗೆ ಬೆಳಗ್ಗೆಯಿಂದನೂ ಕೂಡ ಹಲವು ವಿಧದ ಪೂಜೆಗಳು ನೆರವೇರಿದ್ದಾವೆ, ಅಭಿಷೇಕಗಳು ನೆರವೇರಿದ್ದಾವೆ. ಈಶ್ವರ ಅಭಿಷೇಕ ಪ್ರಿಯ ಅಂತಾರೆ. ಪಂಚಾಮೃತ ಅಭಿಷೇಕದಿಂದ ಹಿಡಿದು ಹಲವು ಬಗೆಯ ಅಭಿಷೇಕಗಳನ್ನು ಇವತ್ತು ಈಶ್ವರನಿಗೆ ಅರ್ಪಿಸಲಾಗಿರುತ್ತೆ. ಈಶ್ವರನಿಗೆ ಅಭಿಷೇಕಗಳ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿರುತ್ತೆ. ಸೊ ಈಗ ಸಾಯಂಕಾಲದ ಸೂರ್ಯಾಭಿಷೇಕಕ್ಕೆ ಜನ ಕಾಯ್ತಾ ಇದ್ದಾರೆ. ಇತಿಹಾಸ ಪ್ರಸಿದ್ಧ ದೇಗುಲ ಇದು. ಇಲ್ಲಿ ಶಿವನಿಗೆ ವಿಶೇಷವಾದ ಪೂಜೆ ಮಕರ ಸಂಕ್ರಾಂತಿಯಂದು ಜರುಗುತ್ತೆ. ಸೂರ್ಯ ತನ್ನ ಪಥ ಬದಲಿಸುವ ಈ ಸಂದರ್ಭದಲ್ಲಿ ಜನ ತಮ್ಮ ಬದುಕಿನ ಪಥ ಸರಿಯಾಗಿ ಸಾಗಲಿ ಅಂತ ಕೇಳ್ಕೊಳ್ಳೋದಕ್ಕೆ ದೇವ್ರ ಹತ್ರ ಬರ್ತಾರೆ. ಇದ್ರ ಜೊತೆಗೆ ಶಿಲ್ಪಶಾಸ್ತ್ರೀಯ ಕೌತುಕ, ನಾನೀಗಾಗಲೇ ಹೇಳಿದ ಹಾಗೆ ಅಂಥದ್ದು ಕೂಡ ಇಲ್ಲಿ ಜರುಗುತ್ತೆ. ಗವಿಗಂಗಾಧರೇಶ್ವರನಿಗೆ ಭಾಸ್ಕರನ ನಮಸ್ಕಾರಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಓಪನ್ ಆಗುತ್ತೆ. ಗಂಗಾಧರನ ಸನ್ನಿಧಿಯಲ್ಲಿ ಕೌತುಕದ ಕ್ಷಣಕ್ಕೆ ಸಾವಿರಾರು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಉತ್ತರದಿಂದ ದಕ್ಷಿಣ ಪಥಕ್ಕೆ ಸೂರ್ಯ ಪಯಣ ಮಾಡ್ತಾ ಇರುವಂಥ ಈ ಸನ್ನಿವೇಶದಲ್ಲಿ ಗಂಗಾಧರೇಶ್ವರನಿಗೆ ನಮನ ಸಲ್ಲಿಸುವ ಈ ಸುಸಂದರ್ಭವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳು ರಾಜ್ಯಾದ್ಯಂತ ಕಾಯ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ನಿಮ್ಮ ಮನೆ ಮನೆಗೆ ತಲುಪಿಸ್ತಾ ಇದೆ. ಇವತ್ತು ಮಕರ ಸಂಕ್ರಾಂತಿಯ ದಿನ ಭಾಸ್ಕರ ತನ್ನ ನಮನಗಳನ್ನು ಗವಿಗಂಗಾಧರೇಶ್ವರನಿಗೆ ಸಲ್ಲಿಸುವ ಸಮಯ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಈಶ್ವರ ಲಿಂಗವನ್ನು ನಮಿಸುವ, ಸ್ಪರ್ಶಿಸುವ ಆ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗಿಂದನೂ ಕೂಡ ಅಲ್ಲಿ ವಿಶೇಷ ಪೂಜೆಗಳು ನಡೆದಿದ್ದಾವೆ. ನೀವೀಗ ನೋಡ್ತಾ ಇರುವಂಥದ್ದು ಹಿಂದಿನ ದೃಶ್ಯಗಳು, ಕಳೆದ ವರ್ಷದ ದೃಶ್ಯಗಳು. ಇದೇ ರೀತಿಯಾಗಿ ಸೂರ್ಯ ರಶ್ಮಿ ಅಭಿಷೇಕವನ್ನು ಉಂಟು ಮಾಡುತ್ತೆ ಲಿಂಗದ ಮೇಲೆ. ಗವಿಗಂಗಾಧರೇಶ್ವರನಿಗೆ ಯಾವ ರೀತಿಯಾಗಿ ಸೂರ್ಯ ರಶ್ಮಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನ್ನ ನಮನಗಳನ್ನು ಸಲ್ಲಿಸುತ್ತೆ, ಅದಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇದು ಈ ಬೆಳಗ್ಗೆ ಎಲ್ಲ ಸಾಕಷ್ಟು ಪೂಜೆಗಳು